ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿ ವರುಣ ಆರ್ಭಟದಿಂದ ಮಳೆಯ ನೀರು ಜಲ ಪ್ರವಾಹದಂತೆ ಹರಿದಿದೆ. ಚಾಮರಾಜನಗರ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಸೇರಿ ತಮಿಳುನಾಡಿನ ಕರ್ನಾಟಕ ಗಡಿಗೆ ಹೊಂದಿಕೊಂಡಿರುವ ತಾಳವಾಡಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿತ್ತು. ವರುಣನ ಆಗಮನದಿಂದ ರೈತರು ನಿಟ್ಟುಸಿರು ಬಿಟ್ಟರೆ ಮಳೆಯಿಂದಾಗಿ ಬಂದ ನೀರು ರಸ್ತೆ ಮತ್ತು ಕೆರೆ ಕಟ್ಟೆಗಳಲ್ಲಿ ತುಂಬಿ ಹರಿದ ಪರಿಣಾಮ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಅಸ್ತವ್ಯಸ್ತವಾಗಿತ್ತು. ಇನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ, ಹೋಗ್ಯಂ, ಕೂಡ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮಳೆಯ ಆರ್ಭಟಕ್ಕೆ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಾ ಇದ್ದು ರೈತರು ಹಾಗೂ ಸಾರ್ವಜನಿಕರ ಮುಖದಲ್ಲಿ ಮಂದಹಾಸ ಮೂಡಿದೆ. ಹನೂರು ತಾಲೂಕಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವಿದ್ದು ಈ ಭಾಗದ ಬಹುತೇಕ ಕೆರೆಗಳು ನೀರಿಲ್ಲದೆ ಬಿತ್ತಿದ್ವು. ಮಳೆಯಿಂದಾಗಿ ಕೆರೆ ಕಟ್ಟೆಗಳಲ್ಲಿ ನೀರು ಸಂಗ್ರಹವಾಗಿದೆ. ಪವಾಡ ಪುರುಷ ಮಲೆ ಮಹದೇಶ್ವರ ನೆಲೆಸಿರುವ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲೂ ಕೂಡ ಮಳೆಯಾಗಿದ್ದು ಬಿಸಿಲಿನ ತಾಪಮಾನದಿಂದ ಬಸವಳಿದಿದ್ದ ಜನತೆಗೆ ಮಳೆಯಿಂದಾಗಿ ತಂಪಿನ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲರಿಗೂ ಹೇಳ್ಬಿಟ್ಟೆ ಸ್ವಾಮಿ, ನಮ್ಗೆ ಯಾರು ಒದ್ವಿ ಮಾಡೋಕ್ಕೆ ಯಾರು ಇಲ್ಲ. ನಮ್ಮೊಂದು ಅನಾಥಿ ಸ್ವಾಮಿನಲ್ಲಿ ಜೀವನ ಮಾಡೋಕ್ಕೆ ಆಗೋದಿಲ್ಲ. ನಮ್ಮ ಮನೆ ನೀರು ನುಗ್ತವೆ, ಸುತ್ತಮುತ್ತ ನೀರು ಪೂರ ಇಲ್ಲೇ ಬಂದು ನುಗ್ತದೆ. ನಮ್ಗೆ ಯಾರು ಒದ್ವಿ ಮಾಡೋಕ್ಕೆ ಆಳೇ ಇಲ್ಲ ಸ್ವಾಮಿ. ನಮ್ಗೆ ದಯವಿಟ್ಟು ನಮ್ಗೆ ಏನಾದ್ರು ಒಂದು ಒದ್ವಿ ಮಾಡಿಕೊಡಿ ಸ್ವಾಮಿ. ನಮ್ಗೆ ಯಾವ್ದಾರು ಒಂದು ದಾರಿ ತೋರಿಸು ಸ್ವಾಮಿ. ಎಲ್ಲ ಉಗೇದ್ ಪಂಚಾಯತಿಗೆಲ್ಲಾಯ್ತು, ಉಗೇದ್ ಮೆಂಬರ್ಗಳು, ಚೇರ್ಮನ್, ಕೂಡೂರು ಚೇರ್ಮನ್ಗಳಿಗೆಲ್ಲಾಯ್ತು, ಮೆಂಬರ್ಗಳಿಗೆಲ್ಲಾಯ್ತು. ಉಗೇದ್ ಪಂಚಾಯತಿಗೆ ಎಷ್ಟು ಸರಿ ನಾನು ಬರ್ದು ಕೊಟ್ಬಿಟ್ಟೆ ಸ್ವಾಮಿ. ಯಾರು ನಮ್ಗೆ ಏನೂ ಮಾಡ್ತಾ ಇಲ್ಲ ಸ್ವಾಮಿ. ನಂಗೊಂದು ಮನೆ ಕೊಡ್ತಾ ಇಲ್ಲ ಸ್ವಾಮಿ. ನನ್ನ ಜೀವನ ಮಾಡೋದೇ ಕಷ್ಟ. ನಾನು ಸಾಯೋದೇನು ವಿಷ ಕುಟ್ಕೊಂಡು ಸಾಯ್ತೀನಿ ಸ್ವಾಮಿ. ಎಲ್ಲ ಹೇಳ್ಬಿಟ್ಟು ವಿಷ ಕುಟ್ಕೊಂಡು ನಾನು ಸಾಯ್ತೀನಿ ಸ್ವಾಮಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.